ಈ ವಿಡಿಯೋದಲ್ಲಿ 5 ಸ್ಕೀಮುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ 5 ಸ್ಕೀಮುಗಳನ್ನ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದು, ಹಾಗಾಗಿ ನೀವು ಈ 5 ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ನಿಮ್ಗೆ ಯಾವುದೇ ತರದ್ದು ರಿಸ್ಕ್ ಇರುವುದಿಲ್ಲ. ಹಾಗಾದರೆ ಈ 5 ಸ್ಕೀಮುಗಳಲ್ಲಿ ನಾವು ಅಕೌಂಟ್ ಹೇಗೆ ಓಪನ್ ಮಾಡ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಮೊದಲನೆಯ ಸ್ಕೀಮು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್. ಈ ಸ್ಕೀಮ್ ಹೆಸರಲ್ಲೇ ಇದೆ ಸೀನಿಯರ್ ಸಿಟಿಜನ್ ಅಂತ. ಹಾಗಾಗಿ ಈ ಸ್ಕೀಮ್ ನಲ್ಲಿ ಸೀನಿಯರ್ ಸಿಟಿಜನ್ ಮಾತ್ರ ಡೆಪಾಸಿಟ್ ಮಾಡ್ಕೊಳ್ಬೇಕು. ಅವರ ಏಜ್ ಲಿಮಿಟ್ 60 ವರ್ಷ ಮೇಲ್ಪಟ್ಟಿರೋರು ಮತ್ತು VRS ತಗೊಂಡಿರ್ತಾರಲ್ವಾ, ಅವರ ಏಜ್ 50 ವರ್ಷ ಮೇಲ್ಪಟ್ಟಿದ್ರೆ ಅವರೆಲ್ಲರೂ ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಈಗ ಈ ಸ್ಕೀಮ್ ನ ರೇಟ್ ಆಫ್ ಇಂಟ್ರೆಸ್ಟ್ 7.4% ಇದೆ. ಮಿನಿಮಮ್ ನೀವು ಈ ಸ್ಕೀಮ್ ನಲ್ಲಿ ಎಷ್ಟು ಡೆಪಾಸಿಟ್ ಮಾಡ್ಕೊಳ್ಬೇಕು? 1000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಆದ್ರೆ 15 ಲಕ್ಷ ರೂಪಾಯಿವರೆಗೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಆದ್ರೆ ಈ ಸ್ಕೀಮ್ಗೆ ನೀವು ಓನ್ಲಿ ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡ್ಕೊಳ್ಬೇಕು. ಒಂದ್ಸಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಗೆ 3 ತಿಂಗಳಿಗೆ ಒಂದ್ಸಲಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಸ್ಕೀಮ್ ಮೂಲಕ. ಈ ಇಂಟ್ರೆಸ್ಟ್ ಅಮೌಂಟ್ ನ ನಿಮ್ಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ, ಆ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ವರ್ಷ. ನೀವು ಈ ಸ್ಕೀಮ್ಗೆ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡುವುದಾದ್ರೆ ಕ್ಯಾಶ್ ಮೂಲಕ ಡೆಪಾಸಿಟ್ ಮಾಡ್ಕೊಳ್ಬಹುದು, ಅಥವಾ 1 ಲಕ್ಷಕ್ಕಿಂತ ಹೆಚ್ಚಾಗಿ ಡೆಪಾಸಿಟ್ ಮಾಡುವುದಾದ್ರೆ ಚೆಕ್ ಮೂಲಕ ಡೆಪಾಸಿಟ್ ಮಾಡ್ಕೊಳ್ಬೇಕು. ಇನ್ನ ಪ್ರೀ ಮೆಚೂರ್ ಕ್ಲೋಸರ್ ನೋಡುವುದಾದ್ರೆ, ಅಂದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ವರ್ಷ ಅಲ್ವಾ, ನೀವು ಡೆಪಾಸಿಟ್ ಮಾಡಿ 5 ವರ್ಷಕ್ಕಿಂತ ಮುಂಚೆನೆ ವಿಡ್ರಾ ಮಾಡ್ಕೊಬೇಕು ಅಂದ್ಕೊಂಡ್ರೆ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಅಂದ್ರೆ ನೀವು ಡೆಪಾಸಿಟ್ ಮಾಡಿ ಆಫ್ಟರ್ 1 ಇಯರ್ ಆದ್ಮೇಲೆ ನೀವು ವಿಡ್ರಾ ಮಾಡ್ಕೊಳ್ಬೇಕಂದ್ರೆ 1.5% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ, ಅಥವಾ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ವಿಡ್ರಾ ಮಾಡ್ಕೊಳ್ಬೇಕಂದ್ರೆ 1% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಮತ್ತೆ ನಾಮಿನಿ ಫೆಸಿಲಿಟಿ ಕೂಡ ಇದೆ. ಈ ಸ್ಕೀಮ್ ಅಲ್ಲಿ ಅಕೌಂಟ್ ಓಪನ್ ಮಾಡುವಾಗ ನೀವು ನಾಮಿನಿ ಡೀಟೇಲ್ಸ್ ಕೊಡುವುದು ಮರಿಬೇಡಿ. ಯಾಕಂದ್ರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವ ಇಂಟ್ರೆಸ್ಟ್ ಸೇರಿಸಿ ಅವರ ನಾಮಿನಿಗೆ ಕೊಡ್ತಾರೆ. ಇನ್ನು ರಿಟರ್ನ್ಸ್ ಯಾವ ತರ ಬರುತ್ತೆ ಈ ಸ್ಕೀಮ್ ಮೂಲಕ ಅನ್ನೋದು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಆಗ ಈ ಸ್ಕೀಮ್ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಈ ಸ್ಕೀಮ್ ನಲ್ಲಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದೀವಿ ಅಂದ್ಕೊಳ್ಳೋಣ. ಮೆಚುರಿಟಿ ಪೀರಿಯಡ್ 5 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 7.4% ಇದೆ. ಈಗ 3 ತಿಂಗಳಿಗೊಂದ್ಸಲಿ ನಮ್ಗೆ 1850 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ ನಾವು 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದೀವಿ ಅಂದ್ಕೊಳ್ಳೋಣ, ನಮ್ಗೆ ಪ್ರತಿ 3 ತಿಂಗಳಿಗೊಂದ್ಸಲಿ 3700 ರೂಪಾಯಿ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. 5 ವರ್ಷದವರೆಗೂ ಈ ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇರುತ್ತೆ. ಅಥವಾ 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 3 ತಿಂಗಳಿಗೊಂದ್ಸಲಿ 5550 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 9250 ರೂಪಾಯಿ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 18500 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ ನಾವು 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 3 ತಿಂಗಳಿಗೊಂದ್ಸಲಿ 27750 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಓಕೆ, ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ವರ್ಷ ಅಲ್ವಾ, 5 ವರ್ಷ ಕಂಪ್ಲೀಟ್ ಆಗೋಗಿದೆ. ಆಗ ನೀವು ಡೆಪಾಸಿಟ್ ಮಾಡಿದ 15 ಲಕ್ಷ ರೂಪಾಯಿ ನಿಮ್ಗೆ ವಾಪಸ್ ಕೊಡ್ತಾರೆ. ನಂತರ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ಸ್ಕೀಮ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ ಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ಎರಡನೇ ಸ್ಕೀಮ್ ಬಂದು ಸುಕನ್ಯಾ ಸಮೃದ್ಧಿ ಅಕೌಂಟ್. ಈ ಸ್ಕೀಮ್ ಬಂದ್ಬಿಟ್ಟು ಹೆಣ್ಮಕ್ಳಿಗೋಸ್ಕರ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ. ಈ ಸ್ಕೀಮ್ ನಲ್ಲಿ ಹೆಣ್ಮಕ್ಳು ಮಾತ್ರ ಡೆಪಾಸಿಟ್ ಮಾಡ್ಕೊಳ್ಬೇಕು. ಅವರ ಏಜ್ ಲಿಮಿಟ್ 10 ವರ್ಷದ ಒಳಗಿರುವಂತಹ ಹೆಣ್ಮಕ್ಳ ಹೆಸರಲ್ಲಿ ಮಾತ್ರ ಡೆಪಾಸಿಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ 2 ಹೆಣ್ಮಕ್ಳಿದ್ರೆ 2 ಹೆಣ್ಮಕ್ಳ ಹೆಸರಲ್ಲಿ ಒಂದೊಂದು ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನಿಮ್ಮ ಮನೆಯಲ್ಲಿ 2 ಟ್ವಿನ್ಸ್ ಇದ್ದಾರೆ, ಮತ್ತೆ ಇನ್ನೊಂದು ಹೆಣ್ಮಗು ಹುಟ್ಟಿದೆ, ಆಗ 3 ಜನ ಇದ್ರೆ 3 ಜನ ಹೆಸರಲ್ಲೂ ಕೂಡ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಈಗ ಈ ಸ್ಕೀಮ್ ನ ರೇಟ್ ಆಫ್ ಇಂಟ್ರೆಸ್ಟ್ 7.6% ಇದೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 21 ವರ್ಷ, ಆದ್ರೆ ನೀವು 14 ವರ್ಷ ಮಾತ್ರ ಡೆಪಾಸಿಟ್ ಮಾಡ್ಕೊಳ್ಬೇಕು. ಮಿನಿಮಮ್ ನೀವು ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ 250 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಮ್ಯಾಕ್ಸಿಮಮ್ ಆದ್ರೆ 1,50,000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬೇಕು. ಅಂದ್ರೆ ಈ 1,50,000 ರೂಪಾಯಿನ ವರ್ಷಕ್ಕೊಂದ್ಸಲಿ ಆದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಅಥವಾ ಇಲ್ಲ, ನನ್ನ ಹತ್ರ ಇಷ್ಟೊಂದು ದುಡ್ಡಿಲ್ಲ, ನನಗೆ ಒಂದಿಗೆ 1,50,000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಡೆಪಾಸಿಟ್ ಮಾಡ್ಕೊಳ್ಬಹುದು. ಆದ್ರೆ ನೀವು 14 ವರ್ಷ ಮಾತ್ರ ಡೆಪಾಸಿಟ್ ಮಾಡ್ತೀರಾ. ಮತ್ತೆ ಪ್ರೀ ಮೆಚೂರ್ ವಿಡ್ರಾ ನೋಡೋದಾದ್ರೆ, ಅಕೌಂಟ್ ಹೋಲ್ಡರ್ ಇರ್ತಾರಲ್ವಾ, ಅಂದ್ರೆ ಆ ಹೆಣ್ಣು ಮಗುಗೆ 18 ವರ್ಷ ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ ಹೈಯರ್ ಎಜುಕೇಶನ್ ಗಾಗ್ಲಿ ಮ್ಯಾರೇಜ್ ಗಾಗ್ಲಿ ದುಡ್ಡು ಬೇಕಾದ್ರೆ 50% ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಬಹುದು. ಮತ್ತೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 21 ವರ್ಷ ಅಲ್ವಾ, ಇನ್ನು 21 ವರ್ಷ ಕಂಪ್ಲೀಟ್ ಆದ್ಮೇಲೆ ಇನ್ನ 50% ಅಮೌಂಟ್ ನ ಫುಲ್ ನಿಮ್ಗೆ ಕೊಡ್ತಾರೆ. ನಂತರ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ನಾವು ಒಂದು ಎಕ್ಸಾಂಪಲ್ ನೋಡೋಣ. ಅವಾಗ ಈ ಸ್ಕೀಮ್ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪ್ರತಿ ತಿಂಗಳು 12,500 ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಅಂದ್ಕೊಳ್ಳೋಣ 10 ವರ್ಷದ ಹೆಣ್ಣು ಮಗುಗೆ. ಅಂದ್ರೆ ಪ್ರತಿ ತಿಂಗಳು 12,500 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 1 ವರ್ಷಕ್ಕೆ 1,50,000 ರೂಪಾಯಿ ಆಗುತ್ತೆ.
ಅವಾಗ ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ ಅಂದ್ರೆ 21 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಟೋಟಲ್ ನಮಗೆ ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಅಂದ್ರೆ 40,37,260 ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ. ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ನಮಗೆ ಅಂದ್ರೆ 61,37,260 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ನೋಡಿ, ನೀವು ವರ್ಷಕ್ಕೊಂದ್ಸಲಿ 1,50,000 ರೂಪಾಯಿನ ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಅಂದ್ರೆ 14 ವರ್ಷದವರೆಗೂ ಮಾತ್ರ ನೀವು ಡೆಪಾಸಿಟ್ ಮಾಡಬೇಕು. ನಿಮಗೆ ಮೆಚುರಿಟಿ ಅಮೌಂಟ್ 61 ಲಕ್ಷ ಚಿಲ್ಲರೆ ಬರುತ್ತೆ. ಓಕೆ, ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ. ಇನ್ 3ನೇ ಯೋಜನೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಈ ಸ್ಕೀಮ್ ಕೂಡ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದು. ಈ ಸ್ಕೀಮ್ ನ ಈಗ ರೇಟ್ ಆಫ್ ಇಂಟ್ರೆಸ್ಟ್ 7.1% ಇದೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 15 ವರ್ಷ. ಈ ಸ್ಕೀಮ್ ನಲ್ಲಿ ನೀವು ಚಿಕ್ಕ ಮಕ್ಕಳ ಹೆಸರಲ್ಲಾದ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಅಥವಾ 60 ವರ್ಷ ಆಗಿರೋರ ಹೆಸರಲ್ಲೂ ಕೂಡ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ಅಮೌಂಟ್ ನ ಡೆಪಾಸಿಟ್ ಮಾಡ್ಕೊಳ್ಬಹುದು. ಏಜ್ ಲಿಮಿಟ್ ಅಂತ ಏನು ಇರುವುದಿಲ್ಲ. ಈ ಸ್ಕೀಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿರೋದ್ರಿಂದ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 15 ವರ್ಷ. ಓಕೆ, ಈ ಸ್ಕೀಮ್ ನಲ್ಲಿ ನೀವು ಎಷ್ಟು ಡೆಪಾಸಿಟ್ ಮಾಡ್ಕೊಳ್ಬಹುದು ಅಂದ್ರೆ ಮಿನಿಮಮ್ 500 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಮ್ಯಾಕ್ಸಿಮಮ್ ಆದ್ರೆ 1,50,000 ರೂಪಾಯಿ ಒಂದು ವರ್ಷಕ್ಕೆ ಡೆಪಾಸಿಟ್ ಮಾಡ್ಕೊಳ್ಬೇಕು. ಲಂಸಮ್ ಆಗಿ 1,50,000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬಹುದು ಅಥವಾ ಇನ್ಸ್ಟಾಲ್ಮೆಂಟ್ ಮೂಲಕ ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಡೆಪಾಸಿಟ್ ಮಾಡ್ಕೊಳ್ಬಹುದು. ಅಂದ್ರೆ ಈ ತಿಂಗಳು 500 ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ, ನೆಕ್ಸ್ಟ್ ತಿಂಗಳು 500 ರೂಪಾಯಿ ಡೆಪಾಸಿಟ್ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ. ನೆಕ್ಸ್ಟ್ ತಿಂಗಳು ಬೇಕಾದ್ರೆ ನೀವು 1,000 ರೂಪಾಯಿ ಡೆಪಾಸಿಟ್ ಮಾಡಬಹುದು, 5,000 ರೂಪಾಯಿ ಡೆಪಾಸಿಟ್ ಮಾಡಬಹುದು. ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಡೆಪಾಸಿಟ್ ಮಾಡ್ಕೊಳ್ಬಹುದು. ಮತ್ತೆ ಈ ಸ್ಕೀಮ್ ನಲ್ಲಿ ಲೋನ್ ಫೆಸಿಲಿಟಿ ಕೂಡ ಇದೆ. ನೀವು ಅಕೌಂಟ್ ಓಪನ್ ಮಾಡಿ ಆಫ್ಟರ್ 3 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಲೋನ್ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬಹುದು. ಓಕೆ, ಈ ಸ್ಕೀಮ್ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪ್ರತಿ ತಿಂಗಳು 5,000 ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 15 ವರ್ಷ. 15 ವರ್ಷನೂ ನೀವು ಪ್ರೀಮಿಯಂ ಪೇ ಮಾಡಬೇಕು. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ನಮ್ದು ಅಂದ್ರೆ 9 ಲಕ್ಷ ರೂಪಾಯಿ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ 6,77,839 ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ. ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ 15,77,839 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬಂದಿದೆ. ಓಕೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಗೊತ್ತಾಯ್ತಲ್ವಾ. ಇನ್ನು 4ನೇ ಯೋಜನೆ ಪ್ರಧಾನ ಮಂತ್ರಿ ವಯೋವಂದನಾ ಯೋಜನೆ. ಈ ಯೋಜನೆ ಬಂದು ಸೀನಿಯರ್ ಸಿಟಿಜನ್ ಮಾತ್ರ ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಳ್ಬೇಕು. ಓಕೆ, 60 ವರ್ಷ ಮೇಲ್ಪಟ್ಟವ್ರು ಯಾರು ಇದ್ದಾರೋ ಅವರೆಲ್ಲರೂ ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಳ್ಬಹುದು. ಈ ಪಾಲಿಸಿ ಟರ್ಮ್ ಬಂದ್ಬಿಟ್ಟು 10 ಇಯರ್ಸ್ ಇರುತ್ತೆ. ಈ ಸ್ಕೀಮ್ ಅಲ್ಲಿ ನಿಮ್ಗೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಬೇಕಂದ್ರೂ ಸೆಲೆಕ್ಟ್ ಮಾಡ್ಕೊಬಹುದು, ಅಥವಾ 3 ತಿಂಗಳಿಗೊಂದ್ಸಲಿ ಬೇಕಾ, ಅಥವಾ 6 ತಿಂಗಳಿಗೊಂದ್ಸಲಿ ಬೇಕಾ, ವರ್ಷಕ್ಕೊಂದ್ಸಲಿ ಬೇಕಾ ರಿಟರ್ನ್ಸ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಿಮ್ದು ಸೇವಿಂಗ್ ಅಕೌಂಟ್ ಇರುತ್ತಲ್ವಾ, ನಿಮ್ಮ ಸೇವಿಂಗ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಸ್ಕೀಮ್ ನ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ನಿಮಗೆ ಮಂತ್ಲಿ ರಿಟರ್ನ್ಸ್ ಬೇಕನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 7.4% ಇರುತ್ತೆ, ಅಥವಾ ಇಯರ್ಲಿ ನಮಗೆ ರಿಟರ್ನ್ಸ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 7.66% ಇದೆ ಈಗ. ಓಕೆ, ಈ ಸ್ಕೀಮ್ ಅಲ್ಲಿ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಕೊಳ್ಬೇಕಂದ್ರೆ ಮಿನಿಮಮ್ ಆದ್ರೆ 1,62,161 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಆದ್ರೆ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನಾವು ಈ ಸ್ಕೀಮ್ ಅಲ್ಲಿ 60 ವರ್ಷದ ವ್ಯಕ್ತಿ ಹೆಸರಿನಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದೀವಿ ಅಂದ್ಕೊಳ್ಳೋಣ. ಮಂತ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅಂದ್ರೆ ಮಂತ್ಲಿ ನಮಗೆ ರಿಟರ್ನ್ಸ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಆಗ ನಮಗೆ ಪ್ರತಿ ತಿಂಗಳು 9,250 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರ್ತಿರುತ್ತೆ. 10 ವರ್ಷದವರೆಗೂ ಪ್ರತಿ ತಿಂಗಳು 9,250 ರೂಪಾಯಿ ಅಂತ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಈ 10 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರು 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತಾರಲ್ವಾ, 15 ಲಕ್ಷ ರೂಪಾಯಿ ಅಕೌಂಟ್ ಹೋಲ್ಡರ್ ಕೊಡ್ತಾರೆ. ಇನ್ ಕೇಸ್ ಈ 10 ವರ್ಷದ ಒಳಗಡೆ ಏನಾದ್ರು ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಆಗ ಅದಕ್ಕೆ ಯಾರು ನಾಮಿನಿ ಇರ್ತಾರಲ್ಲ ಆ ನಾಮಿನಿಗೆ 15 ಲಕ್ಷ ರೂಪಾಯಿನ ಕೊಡ್ತಾರೆ, ಲಾಸ್ಟ್ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ. ಓಕೆ, ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ. 5ನೇ ಯೋಜನೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್. ಈ ಸ್ಕೀಮ್ ನ ಈಗ ರೇಟ್ ಆಫ್ ಇಂಟ್ರೆಸ್ಟ್ 6.8% ಇದೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ಇಯರ್ಸ್. ಈ ಸ್ಕೀಮ್ ಕೂಡ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದು. ಈ ಸ್ಕೀಮ್ ಮೂಲಕ ನೀವು ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡಬೇಕು. ನಿಮ್ಗೆ ಮೆಚುರಿಟಿ ಅಮೌಂಟ್ ಏನ್ ಬರುತ್ತೆ ಅಂದ್ರೆ ನೀವು ಡೆಪಾಸಿಟ್ ಮಾಡಿದ್ದು ಪ್ಲಸ್ ಇಂಟ್ರೆಸ್ಟ್ ಸೇರಿಸಿ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಕೊಡ್ತಾರೆ. ಏಜ್ ಲಿಮಿಟ್ ನೋಡೋದಾದ್ರೆ ನೋ ಏಜ್ ಲಿಮಿಟ್. ನೀವು ಚಿಕ್ಕ ಮಕ್ಕಳ ಹೆಸರಲ್ಲಾದ್ರೂ ಡೆಪಾಸಿಟ್ ಮಾಡಬಹುದು ಅಥವಾ ಸೀನಿಯರ್ ಸಿಟಿಜನ್ ಅಲ್ಲಿ ಹೆಸರಲ್ಲಾದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಏಜ್ ಲಿಮಿಟ್ ಅಂತ ಏನಿರುವುದಿಲ್ಲ. ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ 1,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟಾದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಇನ್ನ ಒಂದು ಎಕ್ಸಾಂಪಲ್ ನೋಡೋಣ. ಈ ಸ್ಕೀಮ್ ಮೂಲಕ ನಾವು 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದೀವಿ ಅಂದ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ 6.8% ಇದೆ. 5 ಇಯರ್ಸ್ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಫ್ಟರ್ 5 ಇಯರ್ಸ್ ಆದ್ಮೇಲೆ ನಮಗೆ 6,98,514 ರೂಪಾಯಿ ನಮಗೆ ರಿಟರ್ನ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಬಗ್ಗೆ ಕೂಡ ಗೊತ್ತಾಯ್ತಲ್ವಾ. ಈ 5 ಸ್ಕೀಮುಗಳ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.